ತುಂಬ ಜನ ಬಳಲ್ತಾ ಇರೋದು ಬ್ಲಡ್ ಪ್ರೆಷರ್ ಅಂದರೆ BP ಅಂತ ಕಾಯಿಲೆಯಿಂದ. ಒಂದು ಸಲ BP ಶುಗರ್ ಏನಾದರೂ ಬಂತು ಅಂತಂದರೆ ಲೈಫ್ ಥ್ರೆಟ್ನಿಂಗ್ ಅಂತ ಹೇಳ್ತಾರೆ. ಯಾಕಂದರೆ ಬೇರೆ ಬೇರೆ ಆರ್ಗನ್ಸ್ಗಳನ್ನು ವೀಕ್ ಮಾಡೋದ್ರಲ್ಲಿ, ಅದನ್ನು ಫೇಲ್ ಮಾಡೋದ್ರಲ್ಲಿ ಅದು ತುಂಬಾ ಪ್ರಮುಖ ಪಾತ್ರ ವಹಿಸುತ್ತೆ. ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತಂದರೆ ಇತ್ತೀಚೆಗೆ ದಿಲೀಪ್ ರಾಜ್ ಅವರ ಸಡನ್ ಡೆತ್ ಆಯಿತು. ಬಿಕಾಸ್ ಕಾರ್ಡಿಯಾಕ್ ಅರೆಸ್ಟ್ ಅಂತ ಅಂದರು. 37 ವರ್ಷದ ಒಬ್ಬ ಉತ್ತಮ ಬರಹಗಾರ, ಸಿನಿಮಾ ಸಂಭಾಷಣೆಕಾರ ನಂದೀಶ್ ಅವರ ಸಾವು ಕೂಡ ಆಯಿತು. ಇದೆಲ್ಲ ನಮಗೆ ಮುಂಚೆನೇ ಒಂದು ಸ್ವಲ್ಪ ಸುಳಿವಿದ್ರೆ ಕಂಟ್ರೋಲ್ ಮಾಡಬಹುದಲ್ಲ ಅನ್ನೋದು ಪ್ರತಿಯೊಬ್ಬರು ಮಾತಾಡ್ತಾ ಇರುವಂತಹ ಮಾತು. ನಾನು ಡೆವಲಪ್ ಮಾಡಿರೋ ಅರ್ಬಲ್ ಫಾರ್ಮುಲೇಷನ್ ಜೊತೆ ತಗೊಂತಂದ್ರೆ 1 ವಾರ 15 ದಿನ ಮ್ಯಾಕ್ಸಿಮಮ್ ನಾರ್ಮಲೈಸ್ ಆಗೋದು. ಆಮೇಲೆ ಕೊಳಕ್ ಮೈಂಡ್ ಇರುತ್ತೆ, ಅಯ್ಯೋ ಟ್ಯಾಬ್ಲೆಟ್ ಬಿಟ್ರೆ ಏನಾಗ್ತದೆ ಅವ್ರದ್ದು ನಾನೇನು ಮಾಡೋಕ್ಕಾಗಲ್ಲ. ಒನ್ ಮಿಸ್ಟರ್ ಪಿಂಟು ಅಂತ, ಅಯ್ಯೋ 16 ವರ್ಷದ BP ಪ್ಲಸ್ 2 years ಇಂದ ಅಲರ್ಜಿ. ಹೇಳಿದ್ರು ಸರ್ 1 ವೀಕಲ್ಲೇ ನಾನು ಮಾತ್ರೆ ಬಿಟ್ಬಿಟ್ಟೆ. ರನ್ನಿಂಗ್ ನೋಸ್ ಇತ್ತು, ಕಣ್ಣಲ್ಲಿ ನೀರು ಬರ್ತಾ ಇತ್ತು 2 ವರ್ಷದಿಂದ. ಫಸ್ಟ್ ಡೇನೆ ಅದ್ರ ಮಾತ್ರೆ ಬಿಟ್ಟೆ ಅಂತ. First day. Okay, that means BP within a month you have stopped. I stopped tablets. Within 1 week I stopped tablets. Within 1 week? Yeah. And allergy, day 1 itself I stopped tablets. Both problem is not there. ಸೊ ನನ್ನಲ್ಲಿ ಏನಂದ್ರೆ ಒಂದು ಟ್ರೀಟ್ಮೆಂಟ್ ಅಲ್ಲಿ ಹೀಲ್ ಮಾಡುವಂತ ಶಕ್ತಿ ಇದೆ. ಅದನ್ನು ನಾನು ವಿತ್ ಎವಿಡೆನ್ಸ್ ಬೇಸ್ ತೋರಿಸ್ತಾ ಇದ್ದೀನಿ ನಾನು. ನಮಸ್ಕಾರ, ಮಿರಾಕಲ್ ಮನೆ ಮದ್ದಿಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ವೆಲ್ಕಮ್. ಸೊ ಈಗ ನಿಮ್ಮ ಮನೆಯವರಿಗೆ ಇರುವಂತಹ ಸಮಸ್ಯೆ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಅಂದರೆ ನಮ್ಮ ಕರ್ನಾಟಕದಲ್ಲಿ ಕೋಟ್ಯಂತರ ಮನೆ ಇದೆ. ನಮ್ಮ ಭಾರತದಲ್ಲಿ ನೂರಾರು ಸಾವಿರಾರು ಕೋಟಿ ಮನೆಗಳಿರ್ಬೋದು. ಹಾಗಂದ್ರೆ ಜಗತ್ತಿನಲ್ಲಿ ಎಷ್ಟು ಮನೆ ಇರಲಿಕ್ಕಿಲ್ಲ. ಜಗತ್ತಲ್ಲಿರುವಂತಹ ಈ ಎಲ್ಲ ನಾವು ಪಾಪ್ಯುಲೇಷನ್ನ ತಗೊಂಡ್ರೆ, ಜನಸಂಖ್ಯೆಯನ್ನು ತಗೊಂಡ್ರೆ ತುಂಬ ಜನ ಬಳಲ್ತಾ ಇರೋದು ಬ್ಲಡ್ ಪ್ರೆಷರ್ ಅಂದರೆ BP ಅಂತ ಕಾಯಿಲೆಯಿಂದ. ಒಂದು ಸಲ BP ಬಂದರೆ ಅದು ರೇಸ್ ಆಗ್ತಾನೆ ಹೋಗುತ್ತೆ. ಅದನ್ನು ಕಂಟ್ರೋಲ್ ಮಾಡೋದು ಹೇಗೆ, ಲಗಾಮ್ ಹಿಡಿಯೋದು ಹೇಗೆ ಅನ್ನೋದು ಸಾಕಷ್ಟು ಜನರಿಗೆ ದೊಡ್ಡ ಕ್ವೆಶನ್ ಮಾರ್ಕ್ ಆಗಿ ಉಳಿದಿದೆ. ಒಂದು ಸಲ BP ಶುಗರ್ ಏನಾದರೂ ಬಂತು ಅಂತಂದರೆ ಲೈಫ್ ಥ್ರೆಟ್ನಿಂಗ್ ಅಂತ ಹೇಳ್ತಾರೆ. ಯಾಕಂದರೆ ಬೇರೆ ಬೇರೆ ಆರ್ಗನ್ಸ್ಗಳನ್ನು ವೀಕ್ ಮಾಡೋದ್ರಲ್ಲಿ, ಅದನ್ನು ಫೇಲ್ ಮಾಡೋದ್ರಲ್ಲಿ ಅದು ತುಂಬಾ ಪ್ರಮುಖ ಪಾತ್ರ ವಹಿಸುತ್ತೆ. ಅದು ನಿಮ್ಮ ದೇಹವನ್ನು ತಿಂತಾ ಹೋಗುತ್ತೆ ಅಂತ ತುಂಬ ಜನ ಮನೆಯಲ್ಲಿರೋರು ಮಾತಾಡ್ತಾರೆ, ಡಾಕ್ಟರ್ಸ್ಗಳು ಮಾತಾಡ್ತಾರೆ. ಸೈಂಟಿಫಿಕ್ಲಿ ಕೂಡ ಅದು ಪ್ರೂವನ್ ಆಗಿಬಿಟ್ಟಿದೆ. ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತಂದರೆ ಇತ್ತೀಚೆಗೆ ದಿಲೀಪ್ ರಾಜ್ ಅವರ ಸಡನ್ ಡೆತ್ ಆಯಿತು. ಬಿಕಾಸ್ ಕಾರ್ಡಿಯಾಕ್ ಅರೆಸ್ಟ್ ಅಂತ ಅಂದರು. 37 ವರ್ಷದ ಒಬ್ಬ ಉತ್ತಮ ಬರಹಗಾರ, ಸಿನಿಮಾ ಸಂಭಾಷಣೆಕಾರ ನಂದೀಶ್ ಅವರ ಸಾವು ಕೂಡ ಆಯಿತು. ಸಾಯೋ ವಯಸ್ಸಲ್ಲ ಅಂತ ತುಂಬ ಜನ ಹೇಳ್ತಾರೆ. ಇದೆಲ್ಲ ನಮಗೆ ಮುಂಚೆನೇ ಒಂದು ಸ್ವಲ್ಪ ಸುಳಿವಿದ್ರೆ ಕಂಟ್ರೋಲ್ ಮಾಡಬಹುದಲ್ಲ ಅನ್ನೋದು ಪ್ರತಿಯೊಬ್ಬರು ಮಾತಾಡ್ತಾ ಇರುವಂತಹ ಮಾತು. ಸೊ ಇವೆಲ್ಲ ಆಗ್ತಾ ಇರುವಂತಹ ಇನ್ಸಿಡೆಂಟ್ಸ್ಗಳನ್ನು ತಗೊಂಡಾಗ ಈ ಟ್ರಿಗರ್ ಫ್ಯಾಕ್ಟರ್ಸ್ ಇರುವಂತಹ ಸಿಂಪ್ಟಮ್ಸ್ಗಳು ಏನಿದಾವಲ್ಲ, ಶುಗರ್ ಆಗಿರ್ಬೋದು, BP ಆಗಿರ್ಬೋದು, ಇದ್ರ ಬಗ್ಗೆ ಮಾತಾಡಲೇಬೇಕು ಅಂತ ಅಂದು ಸೊ ಇವತ್ತು ನಾನು ಡಾಕ್ಟರ್ ರಾಜು ಅವ್ರನ್ನ ಮಾತಾಡಿಸ್ತಾ ಇದ್ದೀನಿ. ಡಾಕ್ಟರ್ SM ರಾಜು, ಮಿರಾಕಲ್ ಡ್ರಿಂಕ್ಸ್ನ ಫೌಂಡರ್, ರಿಟೈರ್ಡ್ IAS ಆಫೀಸರ್, ನನ್ನ ಸ್ಟುಡಿಯೋದಲ್ಲಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ. ಹೌ ಆರ್ ಯು? ಫೈನ್, ಥ್ಯಾಂಕ್ ಯು. ಹೌ ಆರ್ ಯು? ಗುಡ್ ಸರ್, ಗುಡ್. ಮೈ ಪ್ಲೆಷರ್. ಇಡೀ ಜಗತ್ತಲ್ಲಿ ಅಥವಾ ನಮ್ಮ ಕರ್ನಾಟಕದಲ್ಲಿ, ಭಾರತದಲ್ಲಿ ತುಂಬ ಜನರಿಗೆ ಕಾಡ್ತಾ ಇರುವಂಥ ಸಮಸ್ಯೆ ಒಂದು ಡಯಾಬಿಟೀಸ್, ಮತ್ತೊಂದು ಬ್ಲಡ್ ಪ್ರೆಷರ್. ಡಯಾಬಿಟೀಸಲ್ಲಂತೂ ನಾವು ಬೇರೆ ಎಪಿಸೋಡಲ್ಲಿ ಮಾತಾಡಿದ್ದೀವಿ. ಬಟ್ BP ಬಗ್ಗೆ ಹೇಳಿ ಸರ್. ಈ BP ಹೇಗೆ ಶುರುವಾಗುತ್ತೆ, ಎಷ್ಟು ಡೇಂಜರಸ್ ಇದೆ? ಒಂದು ಹೇಳ್ತೀನಿ, ಇದೆಲ್ಲನೂ ಎವಿಡೆನ್ಸ್ ಬೇಸ್ಡ್ ಆನ್ ದ ಬೇಸ್ ಆಫ್ ದಿ ರಿಸರ್ಚ್ ಆರ್ಟಿಕಲ್ಸ್ ಅನ್ನಿದ್ದು ಹೇಳ್ತಿರೋದು. BP ಬಂತು ಅಂದರೆ 20-25% ಪ್ರೋನ್ ಟು ಕ್ರಾನಿಕ್ ಕಿಡ್ನಿ ಡಿಸೀಸ್ ಅಂತ ಹೇಳ್ತಾರೆ. ಕ್ರಾನಿಕ್ ಕಿಡ್ನಿ ಡಿಸೀಸ್ ಅಂದ ತಕ್ಷಣ ಆ ಪೇಷಂಟ್ಗೆ 50% ಪ್ರಾಣ ಹೋಗಿರ್ತದೆ ಸೈಕಾಲಜಿಕಲಿ. ಅದು ಬ್ರೆಡ್ ವಿನ್ನರ್ ಅಂದರೆ ಮನೆಯಲ್ಲಿ ಅವರಿಂದನೇ ಸಂಸಾರ ನಡೀತದೆ ಅಂತಂದ್ರೆ ಅದು ಮನೆನೇ ರೂಯಿನ್ ಆಗುತ್ತೆ ಡೆಫಿನೆಟ್ಲಿ. ಸೊ ಯಾಕೆಂದ್ರೆ ಡಯಾಲಿಸಿಸ್ ಇಲ್ಲದ್ರೆ ಕೆಲಸ ಕಳ್ಕೊಳ್ತಾನೆ, ಅವ್ರ ಹೆಂಡತಿ ಮಕ್ಕಳೇನಾಗಬೇಕು ಇದು. ಅದೇ ರೀತಿಯೇ ಡಯಾಬಿಟೀಸಲ್ಲಿ 30-35% ಆಸ್ ಪರ್ ದ ಇಂಟರ್ನ್ಯಾಷನಲ್ ಡಯಾಬಿಟಿಕ್ ಫೆಡರೇಷನ್ ಪ್ರಕಾರ CKD ಆಗ್ತಾರೆ. ಈಗ ನಾವು BP ನಾವು ಹೇಳ್ತಾ ಇರೋದು ನನ್ನ ಒಂದು ಸೈನ್ಸ್ ಪ್ರಕಾರ. ಆಲ್ರೆಡಿ ಎವಿಡೆನ್ಸ್ ಬೇಸ್ಡ್ ಬುಕ್ ಅಂತೂ ರಿಲೀಸ್ ಆಗಿದೆ. ಆನರಬಲ್ ಜಸ್ಟಿಸ್, ಸಿಟ್ಟಿಂಗ್ ಜಸ್ಟಿಸ್ ದೇವದಾಸ್ ಸಾಹೇಬರು, ಕರ್ನಾಟಕ ಹೈಕೋರ್ಟ್ ಅವರು ಪ್ರಮುಖ ಕುಮಾರ್ ರಿಲೀಸ್ ಮಾಡಿದ್ದಾರೆ. ಇಲ್ಲಿ ಅಥಾರಿಟೇಟಿವ್ ಹೇಳ್ತೀನಿ, ನಾನು ಹೇಳಿರೋ ಆಹಾರ ಪದ್ಧತಿ, ನಾನು ಡೆವಲಪ್ ಮಾಡಿರೋ ಅರ್ಬಲ್ ಫಾರ್ಮುಲೇಷನ್ ಜೊತೆ ತಗೊಂತಂದ್ರೆ 1 ವಾರ 15 ದಿನ ಮ್ಯಾಕ್ಸಿಮಮ್ ನಾರ್ಮಲೈಸ್ ಆಗೋದು. ಆಮೇಲೆ ಕೊಳಕ್ ಮೈಂಡ್ ಇರುತ್ತೆ, ಅಯ್ಯೋ ಟ್ಯಾಬ್ಲೆಟ್ ಬಿಟ್ರೆ ಏನಾಗ್ತದೆ ಅವ್ರದ್ದು ನಾನೇನು ಮಾಡೋಕ್ಕಾಗಲ್ಲ. ಈಗ ನೋಡ್ರಿ, ಒಂದು ಬೆಸ್ಟ್ ಒನ್ ಮಿಸ್ಟರ್ ಪಿಂಟು ಅಂತ ಏಪ್ರಿಲ್ 20 ತಗೊಂಡಿರೋದು. ಆಲ್ವೇಸ್ ಹೈ BP ಇರ್ತಾ ಇತ್ತಂತೆ.
ನನ್ನ ಲೆಕ್ಚರ್ ಕೇಳಿ ಥ್ಯಾಂಕ್ಸ್ ಟು ಯು ಆಲ್ ಯೂಟ್ಯೂಬ್ ಚಾನಲ್ಸ್ನವರೆಲ್ಲ ಜನರಿಗೆ ಗೊತ್ತಾಗ್ತೈತೆ. ಈಗ ಹೇಳಿದ್ರಲ್ಲ, ಇವತ್ತು ತೋರಿಸಿದ್ರು ನನಗೆ ಬರೀ 24 ಅವರ್ಸಲ್ಲೇ 10 lakh ಪೀಪಲ್ ನಂದು ವ್ಯೂ ಮಾಡಿದೆ ಅಂದ್ರೆ ನನಗೇನೆ ಖುಷಿ ಆಗೋಯ್ತು. ಒಂಥರ ಖುಷಿ ಆಗುತ್ತಲ್ಲ, ನಾನು ಅಡುಗೆ ಮಾಡಿದ್ದು ಅಷ್ಟು ಚೆನ್ನಾಗಿದೆ ಅಂತಂದ್ರೆ ಮಾಡಿದವ್ರಿಗೆ ಒಂಥರ ಖುಷಿ ಆಗುತ್ತೆ, ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ಪ್ರೋತ್ಸಾಹ ಆದಂಗೆ ಆಗ್ತೈತೆ. ಸೊ ಅವರು ಬಂದರು, ಮಾತಾಡ್ತಾ ಅವರು ನನ್ನ ಫ್ರೆಂಡ್ ಇದ್ದಾರೆ, ಮಿಸ್ಟರ್ ಸುಂದರಾಜ್ ಅವರು, ಫಿಲ್ಮ್ ಆ್ಯಕ್ಟರು ಆ್ಯಂಡ್ ಆಲ್ಸೋ ಈಸ್ ನಾವು ವೈಸ್ ಪ್ರೆಸಿಡೆಂಟ್ ಫಾರ್ ಇದು ಫಿಲ್ಮ್ ಚೇಂಬರ್ಸ್ಗೆ. ಅವರ ಸಿಸ್ಟರ್ ಇದ್ದಾರೆ ವಸಂತ ಅಂತ, ಅವರು ಇವರು ಪಿಂಟ್ ಅವರು ಜೊತೆಲಿ ಕೆಲಸ ಮಾಡ್ತಾ ಇದ್ರಂತೆ ಒಂದು ದೊಡ್ಡ ಇದರಲ್ಲಿ ಫರ್ಮಲ್ಲಿ, ಅಗ್ರಿಕಲ್ಚರಲ್ ಇದರಲ್ಲಿ. ಸೊ ಅವ್ರು ಹೇಳಿದ್ದನ್ನ ತಲೆ ಇಟ್ಕೊಂಡು ಬಂದಿದ್ದಾರೆ. ಅಯ್ಯೋ 16 ವರ್ಷದ BP, ಆಮೇಲೆ 16 ವರ್ಷದ BP ಇದೆಯಂತೆ, ಪ್ಲಸ್ 2 years ಇಂದ ಅಲರ್ಜಿಕ್ ಅಂದ್ರೆ ಏನು, ಕಣ್ಣೆಲ್ಲ ನೀರು ಬರೋದು ಬೆಳಿಗ್ಗೆ ಎದ್ದ ತಕ್ಷಣ, ಆಮೇಲೆ ನೋಸಲ್ಲೆಲ್ಲ ರನ್ನಿಂಗ್ ನೋಸು ಇದು. ಸೊ ನನ್ನಲ್ಲಿ ಏನಂದ್ರೆ ಒಂದು ಟ್ರೀಟ್ಮೆಂಟಲ್ಲಿ ಮಲ್ಟಿಪಲ್ ಫ್ರೂಟ್ಸ್ ಸಿಗುತ್ತೆ. ದಟ್ ಈಸ್ ದ ಪವರ್ ಆಫ್ ಆಯುರ್ವೇದ. ಆಯುರ್ವೇದದಲ್ಲಿ ಏನು ಗೊತ್ತಾ, ಆಯುರ್ವೇದ ಎಂಟೈರ್ ನಮ್ಮ ಇದನ್ನೇ ಬಾಡಿನ ಇದು ಹೀಲ್ ಮಾಡೋಂಥ ಶಕ್ತಿ ಇದೆ. ಅದನ್ನು ನಾನು ವಿತ್ ಎವಿಡೆನ್ಸ್ ಬೇಸ್ ತೋರಿಸ್ತಾ ಇದ್ದೆ ಈಗ ನಾನು. ಸೊ ಬಂದರು, ನಂಗೆ ಸುಸ್ತಾಗೋಯ್ತು ಕೇಳಿ. ಅಫ್ಕೋರ್ಸ್ ಮೊದಲೆಲ್ಲ ಕೇಳಿದ್ದೆ, ಬಟ್ ಯಾವುದೋ ಟೆಲಿಫೋನಲ್ಲಿ ಹೇಳೋದು ನನಗೆ ಡೈರೆಕ್ಟ್ ಎವಿಡೆನ್ಸಸ್ ಕೊಟ್ಟಾಗ ನನಗೆ ಖುಷಿ ಆಗುತ್ತೆ. ಹೇಳಿದ್ರು, ಸರ್ 16 ವರ್ಷದಿಂದ BP ಇತ್ತು, 1 ವೀಕಲ್ಲೇ ನಾನು ಮಾತ್ರೆ ಬಿಟ್ಬಿಟ್ಟೆ, ಎಲ್ಲ ನಾರ್ಮಲ್ ಆಗೋಯ್ತು. ಎರಡನೇದು ರನ್ನಿಂಗ್ ನೋಸ್ ಇತ್ತು, ಕಣ್ಣಲ್ಲಿ ನೀರು ಬರ್ತಾ ಇತ್ತು 2 ವರ್ಷದಿಂದ. ನಿಮ್ಮ ಟ್ರೀಟ್ಮೆಂಟ್ ಜೊತೆನಲ್ಲಿ ಫಸ್ಟ್ ಡೇನೇ ಅದರ ಮಾತ್ರೆ ಬಿಟ್ಟೆ ಅಂತದ್ದು. ಫಸ್ಟ್ ಡೇ ಆ ಮಾತ್ರೆ ಬಿಡಲಿಲ್ಲ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಕಣ್ಣ ನೀರು ಮತ್ತೆ ಇದು ಯು ಕಾಂಟ್ ಇಮ್ಯಾಜಿನ್. ಇಮಿಡಿಯೇಟ್ಲಿ I took the documentations ಅವ್ರದ್ದು. Your good name is? My name is Devanand Pinto. Devan, what is your age? 55 years, sir. Okay, you tell me for what purpose you have taken the treatment. Actually, I came here for BP and allergy purpose. So in 1 month I got cleared everything. Actually, since how long the BP was prevailing? BP I was having since 2009. That means almost 16 years. 16 years. Yes, sir. So and allergic symptom was there since around 2 years, sir. I was taking everyday tablet, Monterelsi night. Otherwise, if I stop 1 week, again same problem, like tears in the morning and running nose in the morning, early morning. So if I stop Monterelsi, it was continuously there. So now I started this medicine from Raju sir. So now that within a month everything is cleared. Okay, that means BP within a month you have No, stopped. I stopped tablets. Within 1 week I stopped tablets. Within 1 week. Yeah, that's what I wanted to hear, because you know. For BP and allergy, day 1 itself I stopped tablets. Great. You just tell me how much what was the dosage of this BP tablets you used to take? Yeah, Monterelsi 20 mg I was taking every day morning. Every day. So that I stopped within a week I completely stopped. Great. And this Monterelsi I was taking for allergy every day night. So that also I stopped within a week. Now I'm both problem is not there. Excellent. Thank you very much. ಇದರಲ್ಲಿ ನಾನೇನು ಹೇಳಿದ್ದೀನಿ, ಆ್ಯಂಟಿ ಏಜಿಂಗು, ಕಾರ್ಡಿಯೋವ್ಯಾಸ್ಕ್ಯುಲರ್ ಸಪೋರ್ಟು, ಇಮ್ಯೂನ್ ಸಪೋರ್ಟು ಮತ್ತು ಗ್ರ್ಯಾವ್ಯುಲರ್ ಕ್ಯಾಪ್ಸೂಲ್ಸ್ ಬೆಳಗ್ಗೆ ಮತ್ತು ಸಂಜೆ ತಗೊಳ್ಬೇಕು. ಇದರಲ್ಲಿ ಲೈಫ್ ಟೈಮ್ ಕ್ಲಿಯರ್ ಆಗುತ್ತೆ ಇವೆಲ್ಲದನ್ನ. ಬಾಡಿ ರಿಜುವನೇಷನ್ ಆಗುತ್ತೆ, ಅದು ನರಿಶ್ ಮಾಡುತ್ತೆ, ಡಿಟಾಕ್ಸ್ ಮಾಡುತ್ತೆ ಬಾಡಿನಲ್ಲಿ. 2 ಸರಿ ಅಗಸೆ ಮಜ್ಜಿಗೆ ವಿತ್ ಹಾಟ್ ವಾಟರ್, ಅವ್ರಿಗೆ ರನ್ನಿಂಗ್ ಹೊಸ್ತು, ಆಮೇಲೆ 2 ಸರಿ ಹಸಿ ತರಕಾರಿ ಜ್ಯೂಸು, 1 ಸರಿ ಬೆಳ್ಳುಳ್ಳಿ ಶುಂಠಿ ಮೆಂತೆಕಾಳು, ನೆನೆಸಿದ ಮೆಂತೆಕಾಳು, ಆಮೇಲೆ ಮಾಮೂಲಿ ಪ್ರಾಣಾಯಾಮ, ಮೆಡಿಟೇಷನ್ನು, ಏನೋ ವಾಕಿಂಗು, ವಾಟ್ ಎವರ್ ಇಟ್ ಈಸು. ಆ ಬಾಡಿ ಯಾವ ರೀತಿ ರೆಸ್ಪಾಂಡ್ ಮಾಡುತ್ತೆ ಅಂತಂದರೆ, ನಾನು ಎಲ್ರಿಗೂ ಹೇಳೋದು ಒಂದೇನೆ, ಮದುವೆ ಆದ ಹೇಗಿದ್ರಿ ಹಾಗೇ ಇರಬೇಕು. ಫಿಟ್ ಅಂಡ್ ಫೈನ್, 50+, ಬ್ಯೂಟಿಫುಲ್. ಎಸ್. ಆಮೇಲೆ ಎಲ್ಲರೂ ಅಷ್ಟೇ, ನೀವು ಸಾಯೋರ್ನ ಕೇಳಿ, ಅವ್ರು ಹೇಳ್ತಾರೆ, ಸರ್ ನಮ್ಮ ದೇಹ ಕೋಪಪ್ ಮಾಡ್ತಾ ಇಲ್ಲ, ಮನಸ್ಸು ಮಾತ್ರ ನಾನು ಹೆಂಗಿದ್ದೆ ಹಂಗೇನೇ ಇರುತ್ತೆ ಅಂತ ಹೇಳ್ತಾರೆ. ದಟ್ ಇಸ್ ಅ ನ್ಯೂ ಟ್ರೂತ್. ಅದರಲ್ಲಿ ಒಂದು ಎಕ್ಸಾಂಪಲ್ ಹೇಳ್ತೇನೆ. ನಮ್ಮ ಅಪ್ಪ ಅಮ್ಮನ ಕರ್ಕೊಂಡು ಹೋದ್ವಿ ಗೋವಾಗೆ. ಸೊ ಜಾಸ್ತಿ ಏಜ್ ಆಗಿದೆ ನಮ್ಮ ಅಪ್ಪನಿಗೆ, 78+ ಅಂದ್ಕೊಂಡು ನನ್ನ ಫ್ರೆಂಡ್ ಅವರ ಫಾರ್ಮ್ ಹೌಸಲ್ಲೇ ಇದು ಬಿಡೋಣ ಇದು ಅಮ್ಮ ಅಪ್ಪನ್ನ, ನಾವು ಬೀಚ್ಗೆ ಹೋಗೋಣ ಅಂದರೆ ನನ್ನ ವೈಫು ರಿಯಾಕ್ಟ್ ಮಾಡಿಬಿಟ್ರು. ಅವ್ರು ಕರ್ಕೊಂಡು ಬಂದಿದ್ದೆ, ಅದಕ್ಕೆ ಕರ್ಕೊಂಡು ಬಂದಮೇಲೆ ಅವ್ರನ್ನೂ ಬೀಚಿಗೆ ಕರ್ಕೊಂಡು ಹೋಗ್ಬೇಕು. ಅವರು ಶೀ ಈಸ್ ಕರೆಕ್ಟ್.
ಸೊ ದೆನ್ ಅವ್ರು ಬಂದರು, ಎಲ್ಲ ಕೆಳಗಡೆ ಇದಕ್ಕೆ ಹೋದರು. ನಾನು ನಮ್ಮಪ್ಪ ಅಮ್ಮ ಒಂದು ಒಳ್ಳೆಯ ಬೀಚ್ ಹತ್ರ ಒಂಥರ ಹಿಲ್ ಸ್ಟೇಷನ್ ಇದ್ದಾಗಿತ್ತು. ಕೂತ್ಕೊಂಡು ಈ ಲವ್ಸ್ ಟು ಹ್ಯಾವ್ ಎ ಬಿಯರ್. ಸೊ ಕೂತ್ಕೊಂಡು ನಾನು ಒಂದು ಕ್ವಶನ್ ಕೇಳಿದೆ, ಏನಪ್ಪ ನೀನು ಯಂಗ್ಸ್ಟರ್ ಇದ್ದಾಗ ಹೆಂಗ್ ಭಾವನೆ ಇದೆ ಈಗಲೂ ಹಂಗೆ ಇದೆ? ಸ್ಟ್ರೈಟ್ ಹೇಳಿದ್ರು, 100% ಅಪ್ಪ. ಆದರೆ ನಮ್ಮ ಶರೀರ ನಮಗೆ ಕೋಪ್ ಮಾಡ್ತಾ ಇಲ್ಲ, ನಡೆಯೋಕ್ಕಾಗ್ತಾ ಇಲ್ಲ. ಇದು ಅಂದರೆ ಅರ್ಥ ಏನು ಅಂತಂದರೆ, ಟಿಲ್ ಎಂಡ್ ಆಫ್ ಅವರ್ ಲೈಫ್ ಅವರ ಆತ್ಮ ಈಸ್ ಅ ವೆರಿ ಫ್ರೆಶ್. ಆದರೆ ಆ ಆತ್ಮನ ಇಟ್ಕೊಳ್ಳೋದಕ್ಕೆ ಶರೀರ ಫ್ರೆಶ್ ಇರಲ್ಲ. ಆ ಶರೀರನ ಫ್ರೆಶ್ ಮಾಡ್ಕೊಬೇಕಂದ್ರೆ ನಾವು ಪ್ರಕೃತಿ ಹತ್ರ ಇರಬೇಕು. ವೆನ್ ಯು ಆರ್ ನಿಯರ್ ಟು ದ ನೇಚರ್, ಸೊ ನೇಚರ್ ವಿಲ್ ಪ್ರೊಟೆಕ್ಟ್. ಡೆಫಿನೆಟ್ಲಿ. ಬಟ್ ನನ್ನ ಒಂದು ಕ್ವೆಶನ್ಗೆ ನೀವು ಆನ್ಸರ್ ಮಾಡಲಿಲ್ಲ. BP ಎಷ್ಟು ಡೇಂಜರಸ್? ಆದರೆ ಹೇಳ್ತಿರಲ್ಲ, ಬಂತು ಅಂದರೆ 20% ದೇ ಆರ್ ಪ್ರೋನ್ ಟು ಕ್ರಾನಿಕ್ ಕಿಡ್ನಿ ಡಿಸೀಸ್. BP ಬಂದವರಿಗೆ ಕಣ್ಣು ಮೊರಳಾದಂಗೆ ಆಗ್ತೈತೆ, ಮರಳಾಗ್ದಂಗೆ ಅಂದರೆ ಸ್ಯಾಂಡ್ ಆಗ್ದಂಗೆ, ತಲೆನೋವು ಬರ್ತೈತೆ. ನೋಡೋಕೆ ಹೋದ್ರೆ ಕ್ರಿಯೇಟಿನ್ 7-8 ಆಗಿರ್ತೈತೆ. ನಾನು ಹೇಳಿದ್ರೆ ಅಥಾರಿಟಿಗೆ ಹೇಳ್ತೀನಿ, ನಮ್ಮ ಬಾಡಿ ನಾವು ಪ್ರಕೃತಿ ಹತ್ರ ಇತ್ತು ಅಂತಂದರೆ, ನಿಯರೆಸ್ಟ್ ನೇಚರ್ ಜೊತೆಲಿ ಇತ್ತು ಅಂದರೆ ನಮ್ಮ ಬಾಡಿ ಏನೂ ಬೇಕಾಗಿಲ್ಲ. ನೇಚರಲ್ಲಿ ಎಲ್ಲ ಕೊಟ್ಟಿದ್ದಾನೆ ದೇವರು. ಡಾಕ್ಟರ್ BM ಹೆಗ್ಡೆ ಸಾಹೇಬ್ರು ಹೇಳ್ತಾರಲ್ಲ, ಎವ್ರಿಥಿಂಗ್ ಈಸ್ ಅವೈಲಬಲ್ ಇನ್ ದ ಫುಡ್. ಫುಡ್ ಈಸ್ ದ ಮೆಡಿಸನ್. ಈ ಕಡೆ ಫಾದರ್ ಆಫ್ ಆಯುರ್ವೇದ ಹೇಳ್ತಾರೆ, ಚರಕ ಆಹಾರಿ ಪರಮೌಷಧಂ. ನೀವು ಫಾದರ್ ಆಫ್ ಮಾಡರ್ನ್ ಮೆಡಿಸನ್ ಹೇಳ್ತಾರೆ, ಹಿಪೋಕ್ರಟಿಸ್, ಫುಡ್ ಈಸ್ ದ ಮೆಡಿಸನ್ ಅಂಡ್ ಮೆಡಿಸನ್ ಈಸ್ ದ ಫುಡ್. ಅಂದರೆ ಮೆಡಿಸನ್ನನ್ನು ಆಹಾರದಲ್ಲಿ ಎಷ್ಟಿದೆ ಮೆಡಿಸನ್ ಅನ್ನೋದು ಅದನ್ನು ಸ್ಪಷ್ಟ ಮಾಡಿದರೆ ನಾವೇನು ಮಾಡ್ತೀವಿ, ನಾವು ಅದೆಲ್ಲ ಮರ್ತೋಗ್ಬಿಟ್ಟಿದ್ವಿ. ಅದನ್ನೇ ನಾನು ಈಗ ಹೋಪ್ ಟು ದೋಸ್ ಹೂ ಲಾಸ್ಟ್ ಹೋಪ್ ಬುಕ್ಕಲ್ಲಿ ಎಲ್ಲ ಫುಡ್ ಬಗ್ಗೆನೇ ನಾನು ಬರೆದಿರೋದು. ಎವ್ರಿ ಡಿಸೀಸ್ ಬಗ್ಗೆ ಬರೆದಿದ್ದೀನಿ. ಈಗ ಎಲ್ಲರೂ ಏನು ಮಾತು ಹೇಳ್ತಾರೆ, ಎವಿಡೆನ್ಸಸ್ ತೋರಿಸಿದಿಲ್ಲ. ಎಲ್ಲ ಹೇಳ್ತಾರೆ ಆಯುರ್ವೇದ ಎವಿಡೆನ್ಸ್ ಬೇಸ್ಡ್ ಅಲ್ಲ ಅಂತ. ಅದನ್ನ ಆಯುರ್ವೇದ ಎವಿಡೆನ್ಸ್ ಬೇಸ್ಡ್ ಅಂಡ್ ಸ್ಟ್ಯಾಂಡರ್ಡ್ ಟ್ರೀಟ್ಮೆಂಟ್ ಪ್ರೋಟೋಕಾಲ್ ಇದೆ. ಏನು ತಿನ್ನಬೇಕು, ಏನು ತಿನ್ನಬಾರದು. ಬೇರೆ ಟ್ರೀಟ್ಮೆಂಟ್ ಸೈಡ್ ಎಫೆಕ್ಟ್ಸ್ ಇದೆ, ಈ ಟ್ರೀಟ್ಮೆಂಟ್ ಮಲ್ಟಿಪಲ್ ಎಫೆಕ್ಟ್ಸ್. ಈಗ ನೋಡಿ, BP ತಗೊಂಡ್ರು, ಸ್ನೀಸಿಂಗು ಅದೇ ಟ್ರೀಟ್ಮೆಂಟ್ ಪ್ರೋಟೋಕಾಲ್, BPಗೂ ಅದೇ. ಎಂಟರ್ ಬಾಡಿ ರೆಜ್ಯುನೇಷನ್ ಆಗೋಯ್ತು. ಡೆಫಿನೆಟ್ಲಿ. BP ಇರೋರು ಆಹಾರ ಕ್ರಮ ಹೇಗೆ ಅವರು ಅನುಸರಿಸಬೇಕು ಸರ್? ಫಸ್ಟ್ ಈಸ್ ಸಾಲ್ಟ್. ಅಡಿಗೆ ಮಾಮೂಲಿ ಮಾಡಬೇಕು. ಇನ್ನೇನು ಸಾಲ್ಟ್ ಹಾಕೋ ಟೈಮ್ಗೆ ಇವ್ರಿಗೆ ಎತ್ಕೊಂಡ್ಬಿಡ್ಬೇಕು. ಅದು ಸೊಪ್ಪಿರಬೇಕು, ತರಕಾರಿ ಇರ್ಬೋದು, ಚಿಕನ್ ಇರ್ಬೋದು, ಫಿಶ್ ಇರ್ಬೋದು, ವಾಟ್ ಇಟ್ ಮೇ ಬಿ ದೇರ್. ಅದಕ್ಕೆ 1 ಗ್ರಾಮ್ ಸಾಲ್ಟ್ ಪಾಕೆಟ್ ಇಟ್ಕೊಳ್ಬೇಕು. ಆಮೇಲೆ 25% ಮೇಲೆ ಅನ್ನ ರೊಟ್ಟಿ ತಿನ್ನಕ್ಕೆ ಹೋಗ್ಬಾರ್ದು. ಹೆಚ್ಚಾಗಿ ಸೊಪ್ಪಿನ ಪಲ್ಯ, ತರಕಾರಿ ಪಲ್ಯ, ಕಾಳುಗಳು, ಜ್ಯೂಸಸ್ಸು ಇವೆಲ್ಲ ತಗೊಳ್ಬೇಕು. ಅದರಲ್ಲೂ ಈ ಸೋರೆಕಾಯಿ ಜ್ಯೂಸು ಮಹಾ ಅಮೃತ. ಮಹಾ ಅಮೃತ ಅಂದ್ರೆ ಅದು ಎಷ್ಟು ಚೀಪ್ ಗೊತ್ತಾ? ಈಗ ನಾವೊಂದು 10-15 ಎಕರೆ ಹಾಕಿದ್ವಿ, ಒಂದು 10 ರೂಪಾಯೋ 15 ರೂಪಾಯಿನೋ ನಾವು ಹೋಲ್ಸೇಲಲ್ಲಿ ಹೋಗೋದು ಅಷ್ಟೇ. ಸೊ ಆ ಸೋರೆಕಾಯಿ ಜ್ಯೂಸು ಎಷ್ಟು ಅಮೃತ ಅಂದರೆ, 250 ಗ್ರಾಮ್ ಸೋರೆಕಾಯಿ, ಆಮೇಲೆ 1 ಇಂಚು ಇದು ಶುಂಠಿ, ಆಮೇಲೆ ಒಂದು 4-5 ಎಲೆ ಪುದೀನ, ಮೆಂಟು, 1 ಲೆಮನ್. ಫಸ್ಟ್ ಜ್ಯೂಸರ್ ಮಾಡಬೇಕು. ಜ್ಯೂಸ್ ಮಾಡ್ಕೊಂಡು ಜ್ಯೂಸರಲ್ಲೇ ಮಾಡಿದ್ರೆ ರುಚಿ ಇರುತ್ತೆ, ಒಳ್ಳೆ ಕಬ್ಬಿನಲ್ಲಿ ಬಂದಂಗೆ ಬರ್ತೈತೆ. ಆ ಜ್ಯೂಸರಲ್ಲಿ ಮಾಡೋ ಹೊತ್ತಿನಲ್ಲಿ ಎಲೆ ಹಾಕ್ಬಿಡ್ಬೇಕು, ಮಿಂಟೆಲೆ. ಆಮೇಲೆ ಸ್ಲೈಸ್ ಮಾಡಿಬಿಟ್ಟು ಜಿಂಜರ್ ಹಾಕ್ಬಿಡ್ಬೇಕು, ಯಾವುದು ಶುಂಠಿ. ಅದಾದಮೇಲೆ ಈಚೆ ಬಂದಮೇಲೆ ಲೆಮನ್ ಕಟ್ ಮಾಡಿ ಹಾಕ್ಕೊಳ್ಬೇಕು. ಅದನ್ನು ಬೆಳಗ್ಗೆ ಫಾರ್ ಎಕ್ಸಾಂಪಲ್ ಯೋಗ ಮಾಡಿದಾದ್ಮೇಲೆ ಬೆಳಗ್ಗೆ ಅವರು ನನ್ನ ಔಷಧಿ ತಗೊಳ್ಬೋದು. ಅದಾದ್ಮೇಲೆ ಇದು ನನ್ನ ಔಷಧಿ ತಗೊಳ್ಳದೆ ಹೆಲ್ದಿ ಪರ್ಸನ್ ಆದರೆ ಯೋಗ ಆದ್ಮೇಲೆ ತಗೊಳ್ಳಿ, ಕಹಿ ಇರಲ್ಲ, ಏನಿಲ್ಲ. ಎಷ್ಟು ಟೇಸ್ಟ್ ಗೊತ್ತಾ? ಐ ಆಮ್ ಟೇಕಿಂಗ್. ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಒಂದು ಬೇಕು ಸರ್ ನಂಗೆ. 100% ನಾನು ಇದು ಮಾಡಿ ತೋರಿಸ್ತೀನಿ. ಡೆಫಿನೆಟ್ಲಿ ವಿ ಆರ್ ವೇಟಿಂಗ್. ನಮ್ಮ ಆಡಿಯನ್ಸು ಕೂಡ ಅದನ್ನ ಕೇಳ್ತಿರ್ತಾರೆ. ಅಂದ್ರೆ ನಾವು ಹೇಳ್ತಿರ್ತೀವಲ್ವಾ, ಈ ತರ ಇರಬೇಕು ಫುಡ್, ಈ ತರ ಇರಬೇಕು, ಮಜ್ಜಿಗೆ ಈ ತರ ಇರಬೇಕು, ಅಥವಾ ಮಜ್ಜಿಗೆ ಅಂತೂ ಆಲ್ರೆಡಿ ಮಾಡಿ ತೋರಿಸಿದ್ವಿ. ಈಗ ಈ ತರದನ್ನ ನಾವು ಲೈವ್ ಮಾಡಿ ತೋರಿಸಿದಾಗ ಅವ್ರಿಗೆ ರಿಜಿಸ್ಟರ್ ಆಗ್ಬಿಡುತ್ತೆ. ಅದನ್ನ ಇನ್ನಷ್ಟು ಆಮೇಲೆ ಏನ್ ಗೊತ್ತಾ, ಅದು ತಗೊಂಡ್ಬಿಟ್ರೆ ಸೋರೆಕಾಯಿ ಜ್ಯೂಸು ಈ ರೆಸಿಪಿನಲ್ಲಿ ಅವ್ರ ಮುಖ ಎಲ್ಲ ಹೆಂಗ್ ಶೈನಿಂಗ್ ಆಗ್ತದೆ ಅಂದ್ರೆ ಯು ಕಾಂಟ್ ಇಮ್ಯಾಜಿನ್. ಅದು ಏನ್ ಗೊತ್ತಾ, ಅದಕ್ಕೇನದು ಆಹಾರಿ ಪರಮೌಷಧಂ. ದಿಸ್ ಇಸ್ ವಾಟ್ ಆಯುರ್ವೇದ ಸೇಸ್. ನಾವು ಆಹಾರನ ನಾವು ದೂರ ಮಾಡ್ತಾ ಇದ್ವಿ, ಆಮೇಲೆ ನಮ್ಮ ಮೇಲೆ ನಮ್ಗೆ ನಂಬಿಕೆ ಇಲ್ಲ. ಈಗ ಬರೋ ಹೊತ್ತಿನಲ್ಲಿ ಒಬ್ರು ಲೇಡಿ ಟೆಲಿಫೋನ್ ಮಾಡಿದ್ರು ವೆರಿ ಕ್ಲಿಯರ್ ಆಗಿ, ಸರ್ 7.5 ಒಳಗಡೆ ಇದೆ, ನಂದು 6.2 ಇದೆ, ಟ್ಯಾಬ್ಲೆಟ್ ಬಿಡಿ ಅಂತ ನಿಮ್ಮ ಡಾಕ್ಟರ್ ಹೇಳ್ತಾ ಇಲ್ಲ ಅಂತಂದ್ರು. ನಾನಂದೆ, ನೋಡಮ್ಮ, ನಾನು ಬರೆದಿದ್ದೀನಿ, ಡಾಕ್ಟ್ರು ಹೇಳೋದಿಲ್ಲ ಸಡನ್ ಆಗಿ. ಈಗ ಅದು ನೀವು ಅಂದ್ಕೊಳ್ಬೇಕು, ನಾನು ಮದುವೆ ಆದಾಗ ಏನೂ ಇರಲಿಲ್ಲ, ಏನೋ ಡಯಾಬಿಟೀಸು ಈಗ ಬಂದಿದೆ, ಈಗೆಲ್ಲ ಕಡಿಮೆ ಆಗ್ತಾ ಇದೆ. ಆಮೇಲೆ ಇದು ನನ್ನ ಟ್ರೀಟ್ಮೆಂಟ್ ತಗೊಳ್ಳೋ ಹೊತ್ತಿನಲ್ಲಿ
ನೀವು ಅದು ತಗೊಂಡ್ರೆ ಲೋ ಶುಗರ್ ಆಗುತ್ತೆ, ಮತ್ತೆ ಇಷ್ಟು ತಿಂತೀರಿ ಮತ್ತೆ ಶುಗರ್ ಜಾಸ್ತಿ ಆಗುತ್ತೆ. ಯಾಕೆ ಅದು ಉಪಯೋಗ? ನನ್ನ ಟ್ರೀಟ್ಮೆಂಟ್ ತಗೊಂಡ್ರೆ ಅದು ಕ್ಲಿಯರ್ ಆಗಿದೆ. ಸೊ ಇಲ್ಲ ಸರ್ ಡಾಕ್ಟ್ರು ಹೇಳಿಲ್ಲ, ಡಾಕ್ಟ್ರು ಹೇಳಿಲ್ಲ ಅಲ್ಲ, ನಾನು ಬರೆದಿದ್ದೀನಿ, ಅದು ಯುವರ್ ಡಿಸಿಷನ್. ಹೌದು. ಕೆಲವ್ರಿಗೆ ಅಂತ ಇನ್ನು ಕೆಲವರು ಹೇಳೋಕೆ ಕಾಯ್ತಾ ಇರ್ತಾರೆ ಟು ಕ್ವಿಟ್ ಇನ್ಸುಲಿನ್ 90 ಯೂನಿಟ್ ಬಿಡ್ತಾರೆ ನನ್ನ ಟ್ರೀಟ್ಮೆಂಟಲ್ಲಿ. ಓಕೆ. 90 ಯೂನಿಟ್ 60 ಯೂನಿಟ್. ಅವರು ಮೊದಲೇ ಪ್ರೀ ಡಿಟರ್ಮಿನ್ ಆಗಿ ಬಂದಿರ್ತಾರೆ ನಾನು ಚುಚ್ಕೊಳ್ಳೋದು ಬೇಡ ಅಂತ. ಈಗ ಅವ್ರ ಮೈಂಡಲ್ಲಿ ಮೊದಲೇ ಇತ್ತು ಅಂದ್ರೆ ಇಲ್ಲಪ್ಪ ನಾನು ಏನಾಗ್ತದೋ ಅಂದ್ರೆ ಅವರು ಆ ರೀತಿ ಮಾಡಕ್ ಹೋಗ್ಬಾರ್ದು. ಫಸ್ಟ್ ಮೈಂಡ್, ನಾನು ಹುಟ್ಟಿದಾಗ ಹೇಗಿದ್ದೆ, ಮದುವೆಯಾದಾಗ ಹೇಗಿದ್ದೆ, ಇದೆಲ್ಲ ಸ್ಟ್ರೆಸ್ಸಿಂದ ಆಗಿದೆ, ಮತ್ತೆ ನಮ್ಮ ಬಾಡಿನಲ್ಲಿ ಇನ್ಬಿಲ್ಡ್ ಸಿಸ್ಟಮ್ ಇದೆ, ಅದು ರಿಜುವನೇಷನ್ ಮಾಡುತ್ತೆ ಅಂತ ಅನ್ನೋದು ತಲೆಗಿರ್ಬೇಕು. ಇಲ್ಲ ಅಂದ್ರೆ ಅವ್ರು ಲೈಫ್ ಲಾಂಗ್ ಮೆಡಿಸಿನ್ ತಗೊಳ್ತಾ ಇರಬೇಕು. ಸೊ ಈಗ ಈ BP-ಗೆ ಟ್ರಿಗರ್ ಫ್ಯಾಕ್ಟರ್ ಯಾವುದು, ಹೇಗೆ ಶುರು ಆಗುತ್ತೆ ಸರ್? ನಾನು ಹೇಳೋದು, ನಾನು ಮಾಲಿಕ್ಯುಲರ್ ಮಾತಾಡೋದು. ಸ್ಟ್ರೆಸ್ ಆದಾಗ ಏನಾಗುತ್ತೆ ಅಂದ್ರೆ, ಈಗ BP ಮೇಂಟೈನ್ ಮಾಡೋದಕ್ಕೆ ಸರ್ಟನ್ ಹಾರ್ಮೋನ್ಸ್ ಇದೆ ಬಾಡಿನಲ್ಲಿ ವಿಚ್ ವಿ ಡು ನಾಟ್ ನೋ. ಅದೇನಿತ್ತು ಅಂದರೆ ದೇ ಕುಡ್ ಹ್ಯಾವ್ ಬೀನ್ ಒನ್ ಗೋ ಹೀಲ್ ಮಾಡ್ತಾಯಿದ್ರು ಅಲೋಪತಿಕ್ ಪ್ರಿನ್ಸಿಪಲ್ಸ್. ಅದನ್ನೇ ಈಗ ಹೋಪ್ ಟು ದೋಸ್ ಹೂ ಲಾಸ್ಟ್ ಹೋಪಲ್ಲಿ ನಾನು ಬರೆದಿರೋದು. ಇಲ್ಲಿ ಆ ಸ್ಟ್ರೆಸ್ ಆದಾಗ ಈ ಪ್ರೋಟೀನ್ಸು ಡಿಸ್ಫೋಲ್ಡೆಡ್ ಆಗೋದು, ಡಿಸ್ಟರ್ಬ್ ಆಗೋಗ್ಬಿಡ್ತೈತೆ. ಆ ಪ್ರೋಟೀನ್ಸೇ ಮೋಸ್ಟ್ ಇಂಪಾರ್ಟೆಂಟು ಮೈಟೋಕಾಂಡ್ರಿಯಾ ಲೆವೆಲಲ್ಲಿ ATP ಜನ್ರೇಷನ್ಗೆ. ಆ ವೇಳೆಯಲ್ಲಿ ಒಂದು ಶಕ್ತಿ ಕೊಟ್ಟಿದ್ದಾನೆ ದೇವರು, ಅದನ್ನು ಶೆಫೆರಾನ್ ಅಂತಾರೆ. ಈ ಚಾಕ್ ಪ್ರೋಟೀನ್ ಅದು ಆ ಡಿಸ್ಟರ್ಬ್ ಆದಾಗ ಕನ್ವರ್ಟ್ ಮಾಡುತ್ತೆ ಅನ್ಫೋಲ್ಡೆಡ್ ಟು 3D ಫೋಲ್ಡ್. ಆವಾಗ ಸೈಟೋಪ್ಲಾಸಮ್ ಬಂದು ಅಕ್ಸೆಪ್ಟ್ ಮಾಡ್ಕೊಳ್ತದೆ, ATP ರಿಜನರೇಷನ್ ಅಂತ ಸೆಲ್ ರಿಜುವನೇಷನ್ ಆಗುತ್ತೆ. ಒಂದು ವೇಳೆ ಆ ಒಂದು ಕೆಟಲಿಸ್ಟ್ ಏನಿದೆ ಶೆಫೆರಾನ್ ಅದು ಡಿಸ್ಟರ್ಬ್ ಆಯಿತು ಅಂದರೆ ಅದು ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಅದು ಊಟ ಅದು ಸಿಗ್ಲಿಲ್ಲ ಅಂದರೆ ಮಲ್ಕೊಂಡ್ಬಿಡ್ತೈತೆ, ನಾನು ಕೆಲಸ ಮಾಡಲ್ಲ, ನನಗಾಗಲ್ಲ ಅಂತ. ಆ ವೇಳೆಯಲ್ಲಿ ಏನಾಗ್ತದೆ, ಆ ಆರ್ಗನ್ ಡಿಜನರೇಷನ್ ಶುರು ಆಗೋಗ್ಬಿಡ್ತೈತೆ. ಸೊ ನ್ಯಾಚುರಲಿ ದ ಹೋಲ್ ಬಾಡಿ ಒಂದಕ್ಕೊಂದು ಪ್ರಾಬ್ಲಮ್ ಆಗುತ್ತೆ. ಈಗ ನಾನೇನು ಮ್ಯಾಜಿಕ್ ಮಾಡ್ತಾ ಇಲ್ಲ, ಟೆಕ್ನಿಕಲಿ ಸ್ಪೀಕಿಂಗ್ ಐ ಆಮ್ ನಾಕಿಂಗ್ ದಿ ದಟ್ ಸಿಸ್ಟಮ್ ಇನ್ ಮಾಲಿಕ್ಯುಲರ್ ಲೆವೆಲ್. ಇಲ್ಲಾಂದ್ರೆ ಇದೇನು ಮ್ಯಾಜಿಕಲ್, ಅದಕ್ಕೆ ಅನ್ನೋದಿಲ್ಲ ಮಿರಕಲ್ ಅಂತ ನಾನು ಕಮಿಷನ್ ಆಗಿದ್ದು. ಇಟ್ಸ್ ಅನ್ಎಕ್ಸ್ಪ್ಲೈನೇಬಲ್ ಹ್ಯಾಪನಿಂಗ್. ಇದನ್ನು ಎಕ್ಸ್ಪ್ಲೈನ್ ಮಾಡ್ತೇನೆ ಅದು ಹೇಗೆ ಅಂತ. ಆಮೇಲೆ ನಮ್ಮ ಹೊಟ್ಟೆಯಲ್ಲಿ ಗಟ್ ಮೈಕ್ರೋಬ್ಸ್ ಅದು ಗೊತ್ತು, ಯಾವ ನನ್ನ ಮಗು ಇದೆ ಅದೊಂಥರ ಮದರ್ ಆಫ್ ಆಲ್ ದ ಆರ್ಗನ್ಸ್ ಇಸ್ ಗಟ್. ಈ ಮಗುಗೆ ಇಂಥ ಊಟ ಬೇಕು ಅಂದ್ರೆ ಯಾವ ಎನ್ಸೈಮ್ಸ್ ನಾನು ಉತ್ಪತ್ತಿ ಮಾಡಬೇಕು ಟು ಆಕ್ಟ್ ಎಸ್ ಎ ಕೆಟಲಿಸ್ಟ್ ಟು ಸಪರೇಟ್ ಫ್ರಮ್ ದ ಫುಡ್. ಆವಾಗ ಅದಕ್ಕೆ ಉಪಯೋಗ ಕೊಡ್ತದೆ. ಆಟೋಮೆಟಿಕ್ಲಿ ಗ್ರೂಪ್ ಆಫ್ ಆರ್ಗನ್ಸ್ ನೆಟ್ವರ್ಕ್ ಇದೆ, ಇಂಟರ್ ಕನೆಕ್ಟೆಡ್, ಆಟೋಮೆಟಿಕ್ಲಿ ಬಾಡಿ ಎಲ್ಲ ಇಲ್ಲ ಆಗುತ್ತೆ. ಅದಕ್ಕೇ ಒಂದು ಟ್ರೀಟ್ಮೆಂಟಲ್ಲಿ ಅವರಿಗೆ 2 yearsದು ಕ್ಲಿಯರ್ ಆಗೋಯ್ತು. ದಟ್ ಅಲರ್ಜಿಕ್ ಇದು ಮತ್ತೆ ಸೇಮ್ ಡೇ ಬಿಟ್ರು. BP 1 ವಾರದಲ್ಲಿ ಬಿಟ್ರು. ಯಾಕಂದ್ರೆ BP ನಾರ್ಮಲ್ ಆದ್ರೂ ಬಿಡಕ್ ಭಯ ಪಡ್ತಾರೆ, ಆದ್ರೂ ಅವರು 1 ವಾರದಲ್ಲಿ ಬಿಟ್ಬಿಟ್ರು. ಈಗ ಬಂದ್ರು ಖುಷಿಯಾಗಿ. ಅಗೇನ್ ದೇ ವೆಂಟ್ ಟು ಡಾಕ್ಟರ್ ಇಸ್ ವೆರಿ ಹ್ಯಾಪಿ. ಅಲೋಪತಿಕ್ ಡಾಕ್ಟರ್ಸ್ ಎಲ್ಲ ಹೇಳಿದ್ರು ಕರೆಕ್ಟ್ ಆಗಿದ್ರೆ ಏನು ಬೇಡ ಅಂತ. ಸರ್ ಈಗ ಮೆಡಿಸಿನ್ನು, ಫುಡ್ಡು ಅದು ಒಂದು ಸ್ವಲ್ಪ ಪಕ್ಕಕ್ಕೆ ಇಡೋಣ. ಇತ್ತೀಚಿನ ದಿನಗಳಲ್ಲಿ ನಾವು ನಮ್ಮನ್ನ ಎಷ್ಟು ಸ್ಟ್ರೈನ್ ಮಾಡ್ಕೊಳ್ತಿದ್ದೀವಿ ಅನ್ನೋದ್ರ ಬಗ್ಗೆ ಒಂದು ಒಪಿನಿಯನ್ ಅಥವಾ ಒಂದು ಸಲಹೆ ನೀವು ನನ್ನ ಫ್ರೆಂಡ್ಸ್ಗಳಿಗೆ ಕೊಡಲೇಬೇಕು. ನಾನು ಜರ್ನಲಿಸ್ಟ್ ಸರ್. ನಾನು ನನ್ನ ಪ್ರೊಫೆಷನ್ನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ಹಾಗಾಗಿ ನನ್ನ ಪ್ರೊಫೆಷನ್ ಬಗ್ಗೆ ಕೇಳ್ತೀನಿ. ನನ್ನ ಪ್ರೊಫೆಷನ್ ಥರನೇ ಸುಮಾರು ಪ್ರೊಫೆಷನ್ಸ್ಗಳು ಕೂಡ ಇದೆ. ಅದು ಡಾಕ್ಟರ್ ಆಗಿರ್ಬೋದು, ನರ್ಸಸ್ ಆಗಿರ್ಬೋದು, ಅಥವಾ ಕಾಪ್ಸ್ ಆಗಿರಬಹುದು, ಪೊಲೀಸ್ ಆಗಿರ್ಬೋದು, ಅಡ್ವೊಕೇಟ್ಸ್ ಆಗಿರ್ಬೋದು, ನಮ್ಮ ಡ್ರೈವರ್ಸ್ ಆಗಿರಬಹುದು, ಆ್ಯಂಬುಲೆನ್ಸ್ನವರು, ಇವರೆಲ್ಲರೂ ಕೂಡ ಬರ್ತಾರೆ. ನನ್ನ ಕ್ವೆಶನ್ ಏನು ಅಂತಂದರೆ, ನನ್ನ ಫ್ರೆಂಡ್ಸ್, ಇವನ್ ನಾನು, ನನ್ನ ಜೊತೆಗೆ ಕೆಲಸ ಮಾಡ್ತಾ ಇರುವಂಥ ನನ್ನ ಕೊಲೀಗ್ಸ್ಗಳು ಬೆಳಗ್ಗೆ 3 ಗಂಟೆಗೆ ಎದ್ದೇಳಬೇಕು. ನಮಗೆ ಯಾವತ್ತೋ ಒಂದು ಶೂಟ್ ಇದೆ, ಏನೋ ಇದೆ ಅಂತಂದರೆ 3 ಗಂಟೆಗೆ ಎದ್ದು ನಾವು ಮೈಸೂರಿಗೋ ಅಥವಾ ಬೇರೆ ಕಡೆನೋ ತುಮಕೂರಿಗೋ ದಾವಣಗೆರೆಗೋ ಹೋಗಬೇಕು, ರೀಚ್ ಆಗಬೇಕು. ಅಲ್ಲಿ ಶೂಟ್ ಮುಗಿಸ್ಬೇಕು, ಅಲ್ಲಿ ಕೆಲಸ ಮುಗಿಸ್ಬೇಕು, ಅಲ್ಲಿ ಪ್ರೊಟೆಸ್ಟು, ಇಂಟರ್ವ್ಯೂನು, ಮತ್ತೊಂದು, ಮತ್ತೆ ಬೆಂಗಳೂರಿಗೆ ಬರಬೇಕು. ಮತ್ತೆ ಬೆಂಗಳೂರಿಗೆ ಬಂದು ಲೈವ್ ಮಾಡಿಕೊಟ್ಟು ಬಂದಿರೋ ಸಾಕಷ್ಟು ಉದಾಹರಣೆ ಇದೆ. ಇದು ಸ್ಪೆಷಲಿ ಎಲೆಕ್ಷನ್ಸ್ ಟೈಮ್ಸು ಅಂತ ಇಂಥ ಟೈಮಲ್ಲಿ ತುಂಬ ಅತಿ ಆಗಿಬಿಡುತ್ತೆ ಸರ್. ಐ ಆಮ್ ವರೀಡ್ ಅವರ ಹೆಲ್ತ್ ಬಗ್ಗೆ. ಬಿಕಾಸ್ ಹಾರ್ಟ್ ಅಟ್ಯಾಕ್ಸ್ ಅಂತ ಪ್ರಕರಣಗಳು ಸಾಕಷ್ಟು ಆಗ್ತಿರುವಾಗ ಇದು ನೋಡಿದ್ರೆ ಭಯ ಆಗುತ್ತೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಿ ಸರ್? ಅಂದರೆ ನಮ್ಮ ಬಾಡಿನ ಇಷ್ಟು ಸ್ಟ್ರೈನ್ ಮಾಡ್ಕೊಳ್ತಾ ಇದ್ದೀವಲ್ಲ, ಇಷ್ಟು ಸ್ಟ್ರೆಸ್ ಕೊಡ್ತಾ ಇದ್ದೀವಲ್ಲ ಸರ್, ಏನು ಹೇಳಿ? ಒಂದು ಹೇಳ್ತೀನಿ, ವೆರಿ ಸಿಂಪಲ್. ನಾನು ಅದನ್ನು ಐ ಆಮ್ ಫಾಲೋಯಿಂಗ್ ವಿಪಾಸನ ಮೆಡಿಟೇಷನ್. ಅದಕ್ಕೆ ಸೇಪಿಯನ್ ಅಂತ ಒಂದು ಬುಕ್ ಬಂದಿದೆ, ಅರಾರೆ ಅಂತ. 70,000 ಹ್ಯೂಮನಿಸ್ಟಿನ್ ಬರೆದಿದ್ದಾರೆ. ಅದರಲ್ಲಿ ಒಂದು ಚಾಪ್ಟರ್ ಈಸ್ ರಿಟನ್ ಆನ್ ಲಾರ್ಡ್ ಬುದ್ಧ. ಯಾವ ರೀತಿ ಲಾರ್ಡ್ ಬುದ್ಧ ಆ ಟೈಮ್ನಲ್ಲಿ 2500 ಹಿಂದೆ ಸೈಂಟಿಫಿಕಲಿ ಆರೋಗ್ಯಕ್ಕೆ ಮೆಡಿಟೇಷನ್ ಅಂತ ಡಿಫೈನ್ ಮಾಡಿದ್ದಾರೆ. ಆ ಮೆಡಿಟೇಷನ್ ಅಷ್ಟು ಒಳ್ಳೇದಂತ ಅವರು ಒಂದು ಚಾಪ್ಟರ್ನೇ ಬರೆದಿದ್ದಾರೆ, 3 ಪೇಜ್ 4 ಪೇಜ್.
ಅದು ವಿಪಾಸನ. ಕಣ್ಣು ಮುಚ್ಕೊಂಡು ಬರೀ ಉಸಿರನ್ನ ಗಮನಿಸೋದು. ಈಗ ನೀವು ಬೆಳಗ್ಗೆ 3 ಎದ್ದು ಎಸ್ ಕ್ಯಾಚ್ ಮಾಡಬೇಕು ವೆಹಿಕಲ್ಲು, ಅಲ್ಲಿಗೆ ಹೋಗ್ಬೇಕು, 7 ಇರಬೇಕು, 3 hours 4 hours, ಆರಾಮಾಗಿ ಕಣ್ಣು ಮುಚ್ಕೊಂಡ ಫಸ್ಟ್ ಮೊಬೈಲ್ ನೋಡೋಕ್ಕೆ ಹೋಗ್ಬಾರ್ದು. ಬೆಳಗ್ಗೆ ಎದ್ದ ತಕ್ಷಣ ನಾವು ಮೊಬೈಲ್ ಶುರು ಮಾಡ್ತೀವಿ. ಹೌದು. ಏನು ಯಾರೂ ಸತ್ತೋಗೋದಿಲ್ಲ ಮೊಬೈಲ್ ಅಂದರೆ ನಾವೇನು ಗೊತ್ತಾ, ಬೆಳಗ್ಗೆ ಆ್ಯಸ್ ಇಫ್ ಲೈಕ್ ಸಮಥಿಂಗ್ ಈಸ್ ಹ್ಯಾಪನ್. ಓನ್ಲಿ ಹಾನರಬಲ್ ಪ್ರೈಮ್ ಮಿನಿಸ್ಟರ್, ಹಾನರಬಲ್ CM, ಕಲೆಕ್ಟರ್ಸ್ ಮತ್ತು ಕಮಿಷನರ್ಗೆ ವೆರಿ ಇಂಪಾರ್ಟೆಂಟ್ ಇದರಲ್ಲಿರೋರಿಗೆ ನೋಡಲೇಬೇಕು ಏನೇನಾಗುತ್ತೆ ಅಂತ ಟು ಅಸೆಸ್ ದ ಎಂಟೈರ್ ಥಿಂಗ್. ಕಾಮನ್ನರ್ಸೇ ಇರೋದು ಇನ್ನು 99.9%. ಅವ್ರು ಸುಮ್ಮನೆ ಯಾಕೆ ನೋಡಬೇಕು? ಬೆಳಗ್ಗೆ ಎದ್ದ ತಕ್ಷಣ ಫ್ರೆಶ್ ಆಗಿ ಪದ್ಮಾಸನ ಇರಲಿ ಅಥವಾ ಮಾಮೂಲಿ ಕೂತ್ಕೊಳ್ಳಿ, ಕೂತ್ಕೊಳ್ಳೋಕ್ಕಾಗದವ್ರು ಚೇರಲ್ಲಿ ಕೂತ್ಕೊಳ್ಳಿ, ಕಣ್ಣು ಮುಚ್ಕೊಂಡು ಉಸಿರನ್ನ ಗಮನಿಸಬೇಕು. ಮತ್ತು ಎಕ್ಟಿಕ್ ಶೆಡ್ಯೂಲ್ ಇರೋರು ರಸ್ತೆನಲ್ಲೇ ಮೆಡಿಟೇಷನ್ ಮಾಡ್ಬೋದು. ಕಣ್ಣು ಮುಚ್ಕೊಂಡು ಬರೀ ಉಸಿರನ್ನ ಗಮನಿಸಿ. ಎಷ್ಟೊತ್ತು ಮಾಡಬೇಕು ಸರ್? ಎಷ್ಟೊತ್ತು ಮಾಡಿದ್ರೂ ಒಳ್ಳೆಯದು. ಈಗ ನೋಡಿ, ನಾನು ಎಕ್ಸ್ಟೆನ್ಸಿವ್ ಟೂರ್ ಮಾಡ್ತೀನಿ. 2.5 hours ಫ್ಲೈಟ್ ಇದ್ದರೆ 2.5 hours ಮಾಡಿಬಿಡ್ತೀನಿ. ಆ ಟೈಮ್ನಲ್ಲಿ ಯಾವ ನಿದ್ದೆ ಮಾಡ್ತೀನಿ ನನಗೆ ಗೊತ್ತಿಲ್ಲ. ಕೆಳಗೆ ಹೇಳಿದ ತಕ್ಷಣ ಫ್ರೆಶ್ ಆಗಿರ್ತೀನಿ. ಮತ್ತೆ ಮೀಟಿಂಗ್ಸ್ ಅಟೆಂಡ್ ಮಾಡ್ತೀನಿ ಎಲ್ಲ. ಏನು ಈವ್ನಿಂಗ್ ಫ್ಲೈಟ್ ಕ್ಯಾಚ್ ಮಾಡ್ಕೊಂಡು ಒಂದೊಂದು ಟೈಮ್ ಬರ್ತೀನಿ. ಬರೋತ್ತಿಗೆ 1 ಗಂಟೆ ರಾತ್ರಿ ಆಗಿರ್ತದೆ. ಮತ್ತು ಅಲ್ಲಿ ಏರ್ಪೋರ್ಟಿಂದ ಇದ್ದ ತಕ್ಷಣ ಹೇಗೇನು ಕಣ್ಣು ಮುಚ್ಕೊಂಡ ಆರಾಮಾಗಿ ಬಂದ. ಸೊ ಇಲ್ಲ ಅಂದರೆ ಆವಾಗ ಮೆಸೇಜ್ಗಳೆಲ್ಲ ನೋಡ್ದ. 2 ಸಲ ನೋಡೋದು ಮೆಸೇಜು, ಟ್ರಾವೆಲಿಂಗಲ್ಲಿರೋ ಹೊತ್ತಿನಲ್ಲಿ, ಇಲ್ಲಾಂದರೆ ಬೆಳಿಗ್ಗೆ ಮತ್ತು ಸಂಜೆ. ಓಕೆ. ಸೊ ಆಲ್ರೆಡಿ ನಮಗೆ ತುಂಬ ಟೂ ಮಚ್ ಕೆಲಸ ಇರೋ ಟೈಮಲ್ಲಿ ಮೊಬೈಲ್ ಒಂದು ಸ್ವಲ್ಪ ಪಕ್ಕಕ್ಕೆ ಇಟ್ಟು ಸಿಗೋ ಟೈಮ್ನ ಯುಟಿಲೈಸ್ ಮಾಡ್ತೀವಿ. ಆಮೇಲೆ ಪ್ರಿಯಾರಿಟೀಸ್ ಇಟ್ಕೊಳ್ಬೇಕು. ಎಸ್. ಅನ್ವಾರಂಟೆಡ್ ವರ್ಕ್ನೆಲ್ಲ ನಾವು ತಲೆ ಕೆಡಿಸ್ಕೊಂಡು ಕೊಡೋದು. ಇವತ್ತೇನು ನನಗೆ ಅಸೈನ್ಮೆಂಟ್ ಇದೆ ಅಷ್ಟನ್ನೇ ಫೋಕಸ್ ಮಾಡಬೇಕು. ಕೆಲವೊಂದು ನಮ್ಮ ಆಫೀಸಸ್ಗೆ ನೋಡಿದ್ನಿ, ಟೇಬಲ್ ಮುಂದೆ ಒಂದು 55 ಫೈಲ್ ಇಟ್ಕೊಂಡಿರೋರು. ಸೊ ಆವಾಗ ಫೋಕಸ್ ಆಗಲ್ಲ. ಸೊ ನಮ್ಮ ಬಾಸ್ ಒಬ್ಬರು ಇದ್ರು, ಈ ವಾಸ್ ರಿಟೈರ್ಡ್ ಆಸ್ ಅ ಚೀಫ್ ಸೆಕ್ರೆಟರಿ, ಈ ವಾಸ್ ಕ್ಯಾಬಿನೆಟ್ ಅಲ್ಲಿದ್ರು ಅವರು. ಐ ರಿಯಲಿ ಲರ್ನ್ ಎ ಲಾಟ್ ಫ್ರಮ್ ಹಿಮ್. ಎಲ್ಲ ಕಪ್ಸ್ ಇಟ್ಬಿಟ್ಟವರು ಮೀಟಿಂಗ್ ಆದಮೇಲೆ ಅವ್ರ ಟೇಬಲ್ ಮೇಲೆ ಅವರೇನೆ ಎಲ್ಲ ಒಂದು ಕಡೆ ಇಟ್ಬಿಟ್ಟು ಆಮೇಲೆ ಪಿವನ್ ಕರೆಸ್ಬಿಟ್ಟು ಎತ್ಕೊಳೋರು. ಅಂದರೆ ಬೇರೆಯವ್ರ ಕಪ್ಪನ್ನು ಮುಟ್ಟೋದು ಅಸಹ್ಯ ಅಂತಿಲ್ಲ, ಹಂಗೆ ಅಷ್ಟು ಮೆಟಿಕ್ಯುಲಸ್. ಆಮೇಲೆ ಫೈಲ್ಸ್ ಏನು ಬಂದ್ರು ಎಲ್ಲ ಹಿಂದ್ಗಡೆಂದು ಇದು ಟೇಬಲಲ್ಲಿ ಇಡೋರು ಹಿಂಭಾಗದಲ್ಲಿ. ಎಮರ್ಜೆಂಟ್ ಅಷ್ಟೇ ಇಡೋರು, 1, 2, 3 ಫೈಲ್ಸ್. ಅವಾಗ ನೀವು ಫೋಕಸ್ ಆಗುತ್ತೆ. ಹಿಂದ್ಗಡೆ ಆರಾಮಾಗಿ ಕಂಫರ್ಟಬಲ್ ಆಗಿ ಟೈಮ್ ಸಿಗ್ತಾಗಲ್ಲ. ಅದೇ ರೀತಿ ನಮ್ಮ ವರ್ಕಲ್ಲೂ ಅಷ್ಟೇನೆ ಪ್ರಿಯಾರಿಟೀಸ್ ಇಟ್ಕೊಂಡ್ಬಿಟ್ರೆ. ಈಗ ನಂದು ಬುಕ್ ಪ್ರಿಯಾರಿಟಿ ಇತ್ತು. ಐ ಪುಟ್ ಆಲ್ಮೋಸ್ಟ್ ಫೈನಲ್ ಡ್ರಾಫ್ಟ್ ಮಾಡೋಕೆ 7 ತಿಂಗಳು ತೊಗೊಂಡೆ. 7-8 ತಿಂಗಳು ತೊಗೊಂಡೆ ಡ್ರಾಫ್ಟನ್ನು. ಇದು ಯಾವ್ದು ಫಸ್ಟ್ ಚಾಪ್ಟರ್ ಬೇಕು, ಯಾವ್ದು ಸೆಕೆಂಡ್ ಚಾಪ್ಟರ್ ಬೇಕು, ಎಂಡಿಂಗ್ ಹೆಂಗಿರಬೇಕು. ಇಟ್ಸ್ ನಾಟ್ ಸೋ ಈಸಿ ಬಿಕಾಸ್ ಐ ಆಮ್ ಅಡ್ರೆಸ್ಸಿಂಗ್ ಟು ದ ವರ್ಲ್ಡ್ ಮಾಸಸ್. ಆಮೇಲೆ ಒಂದೊಂದು ಲೈನಲ್ಲೂ ಇಂಪಾರ್ಟೆನ್ಸ್ ಇದೆ. ಅದು ಒಂದು ಕಾಮ, ಫುಲ್ ಸ್ಟಾಪು, ಏನು ಮಿಸ್ಟೇಕ್ ಇರಬೇಕು. ಆಮೇಲೆ ಅಪ್ಡೇಟೆಡ್ ಫಿಗರ್ಸು, ಬಿಫೋರ್ ಹೆಂಗಿತ್ತು, ಆಫ್ಟರ್ ಹೆಂಗಿತ್ತು. ಆಮೇಲೆ ಜನರಿಗೆ ನೀವು ಪೇಷಂಟ್ ಆಗಬೇಕು ವೆನ್ ಯು ಆರ್ ಅಡ್ರೆಸ್ಸಿಂಗ್. ಹೌದು, ಅವ್ರು ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಆ ರೀತಿ ಏನೇ ಆಗಲಿ ಬರೀಬೇಕು. ಕೆಲಸನೂ ಅಷ್ಟೇ. ಈಗ ನೀವು ಪತ್ರಕಾರರಾಗಿದ್ರಿ, ನೀವು ಅಷ್ಟೇನೆ ಪ್ರಿಯಾರಿಟೀಸು 10 ತಲೆ ಕೆಡಿಸ್ಕೊಂಡ್ರೆ ಏನೂ ಉಪಯೋಗ ಆಗಲ್ಲ. ಸೊ ಅದು ನನ್ನ ಒಂದು ಪರ್ಸನಲ್ ಒಪಿನಿಯನ್ ನಾನು ಹೇಳ್ತೀನಿ. ನನ್ನ ಲಾಸ್ಟ್ ಕ್ವೆಶನ್ ಅಬೌಟ್ BP. ನೀವು ಹೇಳಿದ್ರಿ ಮೆಡಿಸಿನ್ 16 ಇಯರ್ಸಿಂದ ಇದ್ದವರು 1 ಮಂತಲ್ಲೇ ರಿಕವರ್ ಆಗಿಬಿಟ್ಟಿದ್ದಾರೆ, ಒಂದು ವಾರದಲ್ಲಿ. ಇಂತಹ ನೂರಾರು ಎಕ್ಸಾಂಪಲ್ಸ್ ಕೂಡ ಇದೆ. ಬಟ್ ಜನರಿಗೆ ಏನಂತಂದರೆ ಅವ್ರ ಲೈಫ್ನ ತುಂಬ ಈಸಿ ಮಾಡ್ಕೊಂಡ್ಬಿಡ್ತಾರೆ ಸರ್ ನಮ್ಮ ಜನ, ಎಸ್ಪೆಷಲಿ ಇಂಡಿಯನ್ಸ್. ನನ್ನ ರೂಟೀನ್ ಹೀಗೆ ಇದ್ದರೆ ನಡೆಯುತ್ತೆ, ನಾನು ಈ ಮೆಡಿಸಿನ್ ತೊಗೊಂಡ್ರೆ ಹುಷಾರಾಗ್ಬಿಡ್ತೀನಿ ಅಂತ ಅಂದ್ಬಿಟ್ಟು. ಆ್ಯಕ್ಚುಲಿ ಮೆಡಿಸಿನ್ ಪಾತ್ರ 100%ಅಲ್ಲಿ ಎಷ್ಟು, ಫಿಸಿಕಲಿ ಅವರ ಲೈಫ್ ಸ್ಟೈಲ್ ಹೇಗೆ ಚೇಂಜ್ ಆಗಬೇಕು? ಹೌದು, ಅದು ಚೇಂಜ್ ಆಗಬೇಕಂದ್ರೆ ಫಸ್ಟ್ ಫಾರ್ಮೋಸ್ಟ್ ಇಂಪಾರ್ಟೆಂಟ್ ಅವ್ರ ಬಾಡಿ ಮೇಲೆ ಅವ್ರಿಗೆ ನಂಬಿಕೆ ಇರಬೇಕು. ನನ್ನ ಬಾಡಿ ಇದು, ನನ್ನ ಬಾಡಿನ ನಾನು ಕ್ಯಾರಿ ಮಾಡಬೇಕು ಆತ್ಮ. ಈಗ ನನಗೇನೇ ನಂಬಿಕೆ ಇಲ್ಲ ಅಂದರೆ ನಾವು ಯಾವುದೋ ಮೆಡಿಸನ್ನು, ಯಾವುದೋ ಡಾಕ್ಟರ್ಸು, ಯಾವುದೋ ಮಿಷಿನ್ಸು ಅದ್ರ ಮೇಲೆ ನಂಬಿಕೆ ಇಟ್ಟರೆ ನರಳಬೇಕಾಗ್ತೈತೆ. ಫಸ್ಟ್ ಅವ್ರ ಬಾಡಿ ಬೈ ಬರ್ತಿತ್ತ, ಆಮೇಲೆ ನಾನು ಓದೋ ಹೊತ್ತಿನಲ್ಲಿತ್ತ, ನಾನು ಮದುವೆ ಆದಲ್ಲಿತ್ತ, ಓವರ್ ಎ ಪೀರಿಯಡ್ ಆಫ್ ಟೈಮ್ ಬಿಕಾಸ್ ಆಫ್ ದ ಸ್ಟ್ರೆಸ್. ಆ ಸ್ಟ್ರೆಸ್ಸನ್ನು ಯಾವ ರೀತಿ ಇದು ಮಾಡಬೇಕು ಅನ್ನೋದಕ್ಕೆ ವಿಪಾಸನ, ದಟ್ ಇಸ್ ಅ ಮೆಡಿಟೇಷನ್. ಸೊ ಆಟೋಮೆಟಿಕ್ಲಿ ಇದಾಗುತ್ತೆ. ವೆಲ್ ಸರ್, ಈ ಎಪಿಸೋಡಲ್ಲಿ ಪ್ರಾಣಾಯಾಮ, ಯೋಗ, ವಿಪಾಸನ, ಊಟ, ಆರೋಗ್ಯ, ಹಾಗೆ ನಾವು ಸ್ಟ್ರೆಸ್ ಕಮ್ಮಿ ಮಾಡೋದು ಮತ್ತು ಮೆಡಿಸಿನ್ ಬಗ್ಗೆ ಮಾತಾಡಿದ್ವಿ. ಆಮೇಲೆ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಹೇಳ್ತೀನಿ, ಮೆಡಿಟೇಷನ್ ಇನ್ನೊಂದು ಪ್ಲಸ್ ಪಾಯಿಂಟ್ ಹೇಳ್ತೀನಿ. ಮಾಡೋ ಹೊತ್ತಿನಲ್ಲಿ ಪಕ್ಕದಲ್ಲಿ ಡೈರಿ ಮತ್ತು ಪೆನ್ ಇಟ್ಕೊಳ್ಬೇಕು. ಆ ಮೆಡಿಟೇಷನ್ ಮಾಡ್ತಾ 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 ಏನು ಎನರ್ಜಿ ಬರ್ತದೆ ಅಂದರೆ ಹೊಸದು ಬರ್ತಾ ಇರ್ತೈತೆ. ಮತ್ತು ಇಮಿಡಿಯೇಟ್ ಜಾಟ್ ಡೌನ್ ನೋಡ್ಕೊಳ್ಳೋದು ಮರ್ತೋಗ್ಬಿಟ್ಟಿರ್ತೀವಿ. ಈಗ ನಾನು ಬೆಳಗ್ಗೆ ಮಾಡ್ತಾಯಿದ್ದೆ,
ಸರ್ಟನ್ ಥಿಂಗ್ಸ್ ಬಂತು, ಅಗ್ರಿಕಲ್ಚರ್ ಯಾವುದೋ ಡೆವಲಪ್ಮೆಂಟ್ ಬರ್ಕೊಳ್ಳಿದ್ರೆ ಮರ್ತೋಗಿರ್ತೀನಿ. ಆಮೇಲೆ ಇನ್ನೊಂದೆಲ್ಲೋ ಶೂಟ್ ಇತ್ತು, ಆ ಶೂಟ್ನ ಕಟ್ ಶಾಟ್ ಮಾಡಿ ಇಲ್ಲೇ ಮಾಡೋದಕ್ಕೆ ಬಂತು, ಯಾಕೆಂದ್ರೆ ಅಲ್ಲಿ ಹೋಗಿ ಮತ್ತೆ ಬರೋದಕ್ಕೆ ಈ ಕೆಲಸ ಎಲ್ಲ ಹೋಗ್ತದೆ. ಅಂದರೆ ಎಲ್ಲ ಬಂದ್ಬಿಡ್ತೈತೆ. ದೆನ್ ಯು ಶುಡ್ ಜಾಟ್ ಡೌನ್. ಅವಾಗ ಕಣ್ಬಿಟ್ಟ ನಿಧಾನದ ಬಿಡು, ಸಡನ್ ಬಿಟ್ಟರೆ ಒಂಥರ ಇಮಿಡಿಯೇಟ್ಲಿ ಲೈಟ್ ಒಳಗೆ ಬಂದು. ಹೌದು ಸರ್, ನಾನು ಇನ್ನೊಂದು ಕ್ವೆಶನ್ ಕೇಳಲೇಬೇಕು. ಆ್ಯಕ್ಚುಲಿ ನಾವು ಉಪ್ಪು ಬಗ್ಗೆ ಮಾತಾಡಿದ್ವಿ, ಅಡುಗೆ ಎಣ್ಣೆ ಯಾವ್ದು ಯೂಸ್ ಮಾಡಬೇಕು, ಎಷ್ಟು ಯೂಸ್ ಮಾಡ್ಬೇಕಂತ ಕೇಳ್ತಿದ್ದಾರೆ. ಒಂದು ಹೇಳ್ತೀನಿ, ನಾನು ಹೇಳೋದು ಇಷ್ಟಂದೇನೆ, ನಾನು ಡಾಕ್ಟರ್ BM ಹೆಗ್ಡೆ ಅವ್ರದ್ದು ವೆರಿ ಫಾಲೋವರ್. ಅವ್ರದ್ದು ಪ್ರತಿಯೊಂದು ಟೆಕ್ನಿಕಲ್ ಭಾಷೆನ ನಾನು ತಗೊಂಡು ನಾನು ಸುಮಾರು ಪೇಷಂಟ್ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿದ್ದೀನಿ. ಅವ್ರು ಹೇಳಿದ್ದೆಲ್ಲ ಸಕ್ಸಸ್ ಆಗಿದೆ. ನಾನು ಐ ಆಮ್ ದ ಟ್ರೂ ನಾನು ಇದುವರೆಗೂ ಪರ್ಸನಲ್ ಭೇಟಿಯಾಗಿಲ್ಲ. ಒಂದು ಸರಿ ಇಮೇಲಿನ ಮಾಡಿದ್ದೆ, ಅವ್ರು ರೆಸ್ಪಾಂಡ್ ಮಾಡಿದ್ರು, ಮತ್ತೆ ಇದಾಗಲಿಲ್ಲ. ಬಟ್ ಅವ್ರದ್ದು ಪ್ರತಿಯೊಂದು ನೋಡ್ತಾ ಇದ್ದೀನಿ. ಸೊ ನಾನು ಹೇಳೋದು ಇಷ್ಟೇ, ಅವ್ರು ಹೇಳೋದು ಕೊಬ್ಬರಿ ಎಣ್ಣೆ ತಾಯಿಯ ಎದೆ ಹಾಲಿಗೆ ಸಮಾನ ಅಂತ. ಸೊ ಕೊಬ್ಬರಿ ಎಣ್ಣೆನ ಯೂಸ್ ಮಾಡೋದು ಒಳ್ಳೆಯದು ಅಂತ ನಾನು ಹೇಳ್ತೀನಿ. ಬಟ್ ಆದರೂ ಸಹ ಯಾವುದೇ ಎಣ್ಣೆ ಆಗಲಿ ಪ್ಯೂರ್ ಇದ್ದರೆ ಒಳ್ಳೆಯದು. ಆ ಏರಿಯಾದಲ್ಲಿ ಕೆಲವು ಏರಿಯಾದಲ್ಲಿ ಕಡಲೆ ಬೀಜ ಬೆಳೀತಾರೆ, ಅದು ಆ ಏರಿಯಾದಲ್ಲಿ ಆ ಎಣ್ಣೆ, ಕೆಲವು ಸೂರ್ಯಕಾಂತಿ ಬೆಳೆದ್ರೆ ಆ ಎಣ್ಣೆ. ಬಟ್ ಹೋಲಿಸ್ಟಿಕ್ಲಿ ಹೇಳ್ಬೇಕಂದ್ರೆ ಕೊಬ್ಬರಿ ಎಣ್ಣೆ ಅಮೃತಕ್ಕೆ ಸಮಾನ ಅಂತ ನಾನು ಹೇಳ್ತೀನಿ. ಓಕೆ ಸರ್, ಥ್ಯಾಂಕ್ ಯು. ಸಾಕಷ್ಟು ಇನ್ಫಾರ್ಮೇಷನ್ ಹಂಚ್ಕೊಂಡ್ರಿ. ವೆಲ್, ಬ್ಲಡ್ ಪ್ರೆಷರ್ ಕಂಟ್ರೋಲ್ ಮಾಡೋದು ಹೇಗೆ ಅಂದರೆ ಯೋಗ, ಪ್ರಾಣಾಯಾಮ, ಓವರ್ ಸ್ಟ್ರೆಸ್ ತಗೊಳ್ದೆ ಇರೋ ಟೈಮನ್ನು ಒಳ್ಳೆ ರೀತಿಯಲ್ಲಿ ಅದಕ್ಕೆ ಜಸ್ಟಿಸ್ ಕೊಡೋ ಥರ ಯುಟಿಲೈಸ್ ಮಾಡಿಕೊಂಡು ಬೇಡವಾಗಿರುವಂಥ ವಿಷಯಗಳಿಂದ ದೂರ ಇದ್ದರೆ ಡೆಫಿನೆಟ್ಲಿ ಸ್ವಸ್ಥ ದೇಹ ಅಲ್ಲ, ಸ್ವಸ್ಥ ಸಮಾಜವನ್ನು ಕಟ್ಟಬಹುದು ಅನ್ನೋದು ಈ ಎಂಟೈರ್ ಎಪಿಸೋಡ್ನ ಒಂದು ಸಮರಿ ಆಗಿತ್ತು. ಡೆಫಿನೆಟ್ಲಿ ನಿಮ್ಗೇನಾದರೂ ಕ್ವೆಶನ್ಸ್ ಇದ್ದರೆ, ಕ್ವಾರೀಸ್ ಇದ್ದರೆ ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.